ವೀಕ್ಷಕರೇ, ಈ ವೇದಿಕೆಯಲ್ಲಿ ಬಹಳಷ್ಟು ದೊಡ್ಡ ಘಟಾನುಘಟಿಗಳಿಂದ ಹಿಡಿದು ಸಾಧಕರಿಂದ ಹಿಡಿದು ಆಮೇಲೆ ಚಿಗುರಿದ ಕನಸುಗಳನ್ನು ಹೊತ್ತು ಚಿತ್ರರಂಗಕ್ಕೆ ಅಡಿಯಿಟ್ಟ ಹೊಸಬರಿಂದ ಹಿಡಿದು ಬಹಳಷ್ಟು ಜನರನ್ನು ನಾವು ಇಲ್ಲಿ ಮಾತಾಡಿಸಿದ್ದನ್ನು ನೀವು ನೋಡಿದ್ದೀವಿ. ಆದರೆ ಇವತ್ತು ಒಂದು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇಡೀ ಜೀವನವನ್ನೇ ನಮ್ಮ ಶಂಕರ್ನಾಗ್ ಅವರಿಗೆ ಅರ್ಪಿಸಿದ್ದೇನೆ ಅನ್ನುವ ಅರ್ಪಣಾ ಮನೋಭಾವದಲ್ಲಿ ಜೂನಿಯರ್ ಶಂಕರ್ನಾಗ್ ಎಂದೇ ಹೆಸರನ್ನು ಪಡ್ಕೊಂಡು ಆಟೋ ರಾಮಣ್ಣ ನಮ್ಮ ಮಧ್ಯೆ ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ. ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಮಾಡಿದರೂ ಕೂಡ ತನ್ನದೇ ಆದಂಥ ದಾರಿ, ಶಂಕರ್ನಾಗ್ ಹೆಸರಿನಲ್ಲೊಂದು ಮತ್ತು ಆಟೋ ಚಾಲಕರ ಹೆಸರಿನಲ್ಲಿ ಒಂದು ಪತ್ರಿಕೆ, ಇವನ್ನೆಲ್ಲ ಮಾಡುವ ಮೂಲಕ ಈಗ ಆಟೋ ಒಂದು ಇಡೀ ಆಟೋ ಸಮುದಾಯಕ್ಕೆ ತಕ್ಕಾಗಿ ಅವರ ಪ್ರೀತಿ ವಿಶ್ವಾಸವನ್ನು ಶಂಕರ್ನಾಗನ ಮೇಲೆ ಎಷ್ಟು ಇಟ್ಟಿದ್ದಾರೆ ಅನ್ನೋದನ್ನು ತೋರಿಸ್ಲಿಕ್ಕೆ ಅಂತಲೇ ಒಂದು ಶಂಕರ್ನಾಗ್ ನೆನಪು ಆಟೋ ಚಾಲಕರ ಕನಸು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರೇ ಹೀರೋ ಆಗಿ ಆ್ಯಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಗೋಪಾಲನ್ ಮಾಲ್ ಎದುರು ಕಂಚಿನ ಪ್ರತಿಮೆಯನ್ನು ಬಹುತೇಕವಾಗಿ ನಮ್ಮಲ್ಲಿ ಬೇರೆ ಬೇರೆಯವರ ಇದು ನಮ್ಮಲ್ಲಿ ಕುವೆಂಪು ಅವ್ರದ್ದು ನೋಡ್ತೀರಿ, ರಾಜ್ಕುಮಾರ್ ನೋಡ್ತೀರಿ, ಆದರೆ ಶಂಕರ್ನಾಗ್ ಅಂತ ಒಂದು ಜೀವಂತ ಪ್ರತಿಭೆ. ಅವರು ಇದ್ದಾಗಲೂ ದಂತಕಥೆ ಆಗಿದ್ರು, ನಮ್ಮನ್ನು ಬಿಟ್ಟು ಹೋದಾಗಲೂ ಜೀವಂತವಾಗಿ ನಮ್ಮ ಮಧ್ಯೆ ಇದ್ದಾರೆ. ಅಂಥ ಒಬ್ಬ ಕ್ರಿಯಾಶೀಲ ಮನುಷ್ಯನನ್ನ ಜೀವಂತವಾಗಿಡುವ ಕೆಲಸವನ್ನು ಕೂಡ ರಾಮಣ್ಣ ಅವರು ಮಾಡಿದ್ದಾರೆ. ಹಾಗಾಗಿ ಅವೆಲ್ಲ ಮಾತಾಡೋಣ. ರಾಮಣ್ಣ ಅವರು, ಸರ್ ನಿಮಗೂ ಆಮೇಲೆ ನಮ್ಮ ರಾಜಮೌಳಿ ಅವರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು, ಮತ್ತು ನಮ್ಮ ಸಾರ್ವಜನಿಕರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಹೃದಯಪೂರ್ವಕ ವಂದನೆಗಳು. ಸರ್ ನಿಮಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ. ಹೇಳಿ ರಾಮಣ್ಣ, ನಿಮ್ಮ ಬಗ್ಗೆ ಒಂದು ಕ್ಷಣದಲ್ಲಿ ಸಣ್ಣ ಪರಿಚಯ ಹೇಳಿ. ನಾನು ಹುಟ್ಟಿದ್ದು ಬಳ್ಳಾರಿ. ರಾಜಣ್ಣವ್ರ ಬಗ್ಗೆ ಒಲವು ತುಂಬ ಇತ್ತು. ನಾನು ಒಂದು ಕೆರಳ ಸಿನಿಮಾ 50 ಸಲ ನೋಡಿದೆ ಸರ್. ಅದು ನೋಡಿದಾಗ ಅದು ಕೊನೆ ದಿನ ಆದಾಗ ನನಗೆ ಕಣ್ಣಲ್ಲಿ ನೀರು ಬಂತು. ಏನಾದರೂ ಮಾಡಿ ಬೆಂಗಳೂರಿಗೆ ಬರ್ಬೇಕಂತ ಬೆಂಗಳೂರಿಗೂ ಬಂದಾದಾಗ ನಾನು ಇಲ್ಲಿ ಸಿಕ್ಕಿದ್ದೆ ಶಂಕರಣ್ಣ. ಅವ್ರು ಸಿಕ್ಕಾಗ ಅವರು ಒಂದಿನ ಇಲ್ಲಿ ಕಾನಿಷ್ಕ ಹೋಟ್ಲು ಗಾಂಧಿನಗರದಲ್ಲಿ ಬಂದಾಗ ಅವರು ಅಲ್ಲಿ ಒಬ್ಬ ಬೀಡ ಅಂಗಡಿ ಹತ್ರ ಒಬ್ಬ ಬೀಡ ಆಗ್ತಾ ಇದ್ದ, ಅಲ್ಲಿ ಒಂದು ಬಾಗಿಲ ಹತ್ರ ಎಂಟ್ರೆನ್ಸಲ್ಲಿ. ಶಂಕರ್ನಾಗ್ ಅನಂತ ಕಾರಲ್ಲಿ ಹೋಯ್ತಾರಂತೆ, ಚಿಕ್ಕ ಕಾರ್ ಅದು ಯಾವುದೋ ಅದ್ರ ಹೆಸರು. ಆ ಕಾರಲ್ಲಿ ಹೋಯ್ತಾಯಿದ್ರು. ನಾನು ಓಡೋದು ನೋಡಿ ಶಂಕರ್ನಾಗ್ ನಿಲ್ಲಿಸಿದ್ರು. ಶಂಕರ್ನಾಗ್ ಮಾತ್ರ ಇಳಿದು ಬಂದರೆ ಅನಂತನಾಗ್ ಕಾರಲ್ಲೇ ಕುಂತ್ಕೊಂಡಿದ್ರು. ಆಮೇಲೆ ಹೇಳಿದೆ, ಅಣ್ಣ ನಮಸ್ಕಾರ ಅಂತ ಅಂದೆ. ಅದಕ್ಕೆ ನಮಸ್ಕಾರಪ್ಪ ಅಂತಂದ್ರು. ಯಾವ ನಂದು ಬಳ್ಳಾರಿ ಅಂದ. ಅಣ್ಣ ನೀವಂದರೆ ನನಗೆ ನಿಮ್ಮ ಚಿತ್ರಗಳೆಲ್ಲ ನೋಡಿದ್ದೀನಿ, ಹಣಬಲು ಜಣಬಲು, ಭರ್ಜರಿ ಬೇಟೆ, ಜೀವಕ್ಕೆ ಜೀವ, ಸೀತಾರಾಮು, ಮೂಗನ ಸೇಡು, ಆರದ ಗಾಯ, ಜನ್ಮ ಜನ್ಮ ಅನುಬಂಧ, ಗೆದ್ದ ಮಗ, ನ್ಯಾಯ ಗೆದ್ದಿತ್ತು, ನ್ಯಾಯ ಎಲ್ಲಿದೆ, ಆಮೇಲೆ ಚಂಡಿ ಚಾಮುಂಡಿ, ಮುನಿಯನ ಮಾದರಿ, ಹೀಗೆ ಹಲವಾರು ಚಿತ್ರಗಳೆಲ್ಲ ನೋಡಿ, ಕಾರ್ಮಿಕರ ಕಳ್ಳರಲ್ಲ, ಈ ಚಿತ್ರಗಳೆಲ್ಲ ತುಂಬ ಚಿತ್ರಗಳು ನಿಮ್ಗೆ ನೋಡಿದ್ದೀನಿ ಅಣ್ಣ ಅಂತ ಅನ್ನೋದಕ್ಕೆ ವೆರಿ ಗುಡ್, ನಾನೇ ಎಷ್ಟು ಸ್ಪೀಡಾಗಿ ಹೇಳೋಕ್ಕಲ್ಲ, ನೀವು ಹೇಳಿದ್ರಲ್ರಿ ಅಂದವರು. ಅಣ್ಣ ಒಂದು ಅವಕಾಶ ಕೊಟ್ಟರೆ ನಿಮ್ಮ ಚಿತ್ರದಲ್ಲಿ. ಅವಕಾಶ ಬೇಕಂದ್ರೆ ಹೀಗೆ ಸಿಕ್ಕಿದ್ರೆ ಅವಕಾಶ ಕೇಳ್ತಾರಲ್ರಿ ಅಂತಂದ್ರೆ, ಕೊಡಿ ಅಣ್ಣ ಅಂತಂದೆ. ಸರಿ, ನೀವು ನಮ್ಮ ಸಂಗೀತ ರೆಕಾರ್ಡಿಂಗ್ ಸೆಂಟ್ರ್ ಇದೆ, ಅಲ್ಲಿಗೆ ಬಂದೆ ಮಾತಾಡೋಣ ಅಂದ್ರೆ. ಇನ್ನೊಂದು ಸತಿ ಹೋದಾಗ ಅವರೇ ಹೇಳಿದ್ರು, ನೋಡಪ್ಪ ಅಣ್ಣವ್ರದಲ್ಲಿ SP ಸ್ಯಾಂಗ್ಲರ್ ನಡೀತಾ ಇದೆ, ಹೋಗಿ ನೋಡೋಗು ಅಂದರು. ಆಮೇಲೆ ಅಲ್ಲಿ ಹೋಗಿ ನಾನು ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆಮೇಲೆ ಹಿಂಗೆ ನಿಂತ್ಕೊಂಡಿದ್ದೆ. ಏನ್ರಿ ಯಾವಾಗ ಬಂದ್ರಿ ಅಂದ್ರೆ, ಇವಾಗ ಅಣ್ಣ ಅನ್ನ. ಸರಿ ನೀವು ಹೋಗಿ ಅಲ್ಲಿ ನಿಂತು ಹೋಗ್ರಿ ಅಂತಂದ್ರು. ಇವ್ರು ಮುಂದೆ ನಿಲ್ಸಪ್ಪ ಅಂತೇಳಿ ಮುಂದೆ ನಿಲ್ಸಿದ್ರು. ಪೊಲೀಸರೆಲ್ಲ ಹಿಂದೆ ತಳ್ಳಿದ್ರು. ಆದರೂ ನನ್ನ ಸೀನ್ ಏನಂತ ನನಗೆ ಗೊತ್ತಾಗುತ್ತೆ. ಪಾಪ ಮುಂದೆ ನಿಂತು ಮಾಡಿಸ್ರು. ಅದಾದ ನಂತರ ನರಸಿಂಹ, ಬಲ್ಲೆ ಛತ್ರ, ಈ ಚಿತ್ರಗಳೆಲ್ಲ ಜೂನಿಯರ್ ಆಗಿ ಸ್ವಲ್ಪ ಅವರೇ ಮುಂದೆ ನಿಂತು ಮಾಡಿಸೋರು. ಅದಾದ ನಂತರ ಸುರಂಗ ಮಾರ್ಗ ಅಂತ ಒಂದು ಚಿತ್ರ ಬರ್ತಾಯಿತ್ತು. ಅದಕ್ಕೆ ನಿಮಗೆ ಒಳ್ಳೆಯ ರೋಲ್ ಕೊಡ್ತೀನಿ ರೀ ಅಂತ ಅವರು ಆ ಕಾಲದಲ್ಲಿ ನಾನು ಚಿಕ್ಕ ಹುಡುಗ ಆದರೂ ನನಗೆ ಬಹುವಚನೆಯಲ್ಲಿ ಮಾತಾಡೋರು, ತುಂಬ ಏನು ರೀ ಅಂತಲೇ ಮಾತಾಡೋರು ಸರ್ ಅವರು. ಆಮೇಲೆ ಹೇಳಿದ್ರು, ಸುರಂಗ ಮಾರ್ಗ ಅಂತ ಒಂದು ಚಿತ್ರ ಬರ್ತಾಯಿದ್ದಾರೆ, ಅದರಲ್ಲಿ ಆ್ಯಕ್ಟಿಂಗ್ ಮಾಡಿ ನೀವು ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಅವ್ರನ್ನೊಂದು 13 ಸಲ ಮುಖಾಮುಖಿ ಆಗಿದ್ದೀನಿ ಸರ್. ಯಾವಾಗ ಸಿಕ್ಕರೂ ತುಂಬ ಅಭಿಮಾನದಿಂದ ಕಾಣ್ತದೆ. ಆವಾಗಿಂದ ನಾನು ಅವರು ಪ್ರೈವೇಟ್ ಓಡಿಸ್ಲಿಕ್ಕೆ ಶುರು ಮಾಡಿದೆ. ಎಷ್ಟು ಕಾಲ ಆಯಿತು ಸರ್? ಅದು ನಾನು ರಿಕ್ಷಾ ಓಡಿಸೋಕ್ಕೆ ಒಂದಿನ ಸುಮಾರು ವರ್ಷಗಳಾಯಿತು. ಅದಕ್ಕೆ ಮುಂಚೆ ನಾನು ಪವರ್ ಲೂಮಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಒಂದಿನ ಅದು ಕೆಲಸ ಸ್ವಲ್ಪ ಡಲ್ ಆಯಿತು. ಬೇಜಾರಾಗಿ ಒಂದಿನ ಹಿಂಗೆ ಕುಣಿತು ನೋಡಿದಾಗ ಆಟೋ ರಾಜ ಚಿತ್ರ ಬಂತು. ಆ ಚಿತ್ರ ನೋಡಿ ನಾನು ಯಾಕೆ ಆಟೋ ಕಲಿಬಾರ್ದು ಅಂತ ಹೇಳ್ಬಿಟ್ಟು ಆಟೋ ರಾಜನ ನಾನು ಚಿತ್ರ ನೋಡಿ ಆಟೋ ಕಲಿತೆ. ಮತ್ತು ಅವ್ರು ಮಾಡಿರೋ ಅಂಥ ನನ್ನ ಕೆಲಸಗಳನ್ನು ನಾನು ಮನಸ್ಸಲ್ಲಿಟ್ಕೊಂಡು ನಾನು ಅವ್ರ ಫೇವರೇಟ್ ಆದೆ ಸರ್. ಆಟೋ ಡ್ರೈವರ್ ಅಂದರೆ ನಮ್ಮಲ್ಲಿ ಒಂದು ಬೇರೆ ಭಾವನೆ ಇದೆ. ಆದರೆ ನೀವಲ್ಲಿ ತುಂಬ ಒಳ್ಳೆಯ ಸತ್ಯಸಂಧತೆ ಮೆರೆದ ಕೆಲವು ಘಟನೆ ನೀವು ನನಗೆ ಹೇಳಿದಿರಿ. ಹೌದು ಸರ್. ಆ ಥರದ್ದೆಲ್ಲ ಅದೇನು ಶಂಕರ್ನಾಗ್ ಅವರಿಂದ ಪ್ರೇರಣೆ ಏನು? ಹೌದು ಸರ್, ಹೌದು. ಒಂದು ಸತಿ 2 ಲಕ್ಷ ಸಿಕ್ಕಾಗ ಅವ್ರ ಆಫೀಸ್ ಹತ್ರನೇ ಹತ್ತಿದ್ರು, ಶಿವಾನಂದ ಸರ್ಕಲ್ಲು. ಹಲ್ಸೂರು ಹತ್ರ ಇಳ್ಕೊಂಡ್ರು ವ್ಯಕ್ತಿ. ಅವರು ನನ್ನ ಹತ್ರ ತುಂಬ ಕ್ಲೋಸ್ ಆದರು. ಕ್ಲೋಸ್ ಆಗಿ ಮಾತಾಡ್ಕೊಂಬಂದರು. ಇದ್ದಕ್ಕಿದ್ದಂಗೆ ಮಾತಾಡ್ತಾ ನಾನು ಹೀಗೆ ಮೈ ಮರೆತು ನನ್ನ ಭಾವಚಿತ್ರಗಳೆಲ್ಲ ಇತ್ತು ಆಟೋದಲ್ಲಿ. ಮೈ ಮರೆತು ಏನು ಮಾಡಿದ್ರು, ಅವರು ಬಿಟ್ಬಿಟ್ಟು ಹೋಗೇ ಬಿಟ್ರು. ಆಮೇಲೆ ನಾನು ಹಿಂಗೆ ನೋಡ್ತೀನಿ, ಅವರು ಕವರಿಗೆ ಎಲ್ಲ ಬರೀ ದುಡ್ಡುಗಳು ಕಾಣ್ತಾ ಇದೆ. ಆಮೇಲೆ ನಾನು ನೋಡಿದೆ,
ನಾನು ಹಿಂಗೆ ನೋಡ್ತಾನೆ, ನಾನು ಚಿಕ್ಕ ವಯಸ್ಸಿಂದ ಒಂದು ನ್ಯಾಯ ನೀತಿ ಧರ್ಮವಾಗಿ ಬೆಳೆದೆ. ಆಮೇಲೆ ಅದನ್ನ ಎತ್ಕೊಂಡು ನಾನೇ ತೊಗೊಂಡೋಗಿ ಹೋಗೋರು, ಅವರೇ ಓಡಿ ಬಂದರು. ತಬ್ಬಿ ಹಿಡ್ಕೊಂಡು 500 ರೂಪಾಯಿ ಕೊಡೋಕೆ ಬಂದು, ಬೇಡ ಸರ್ ಅಂದೆ. ಸರಿ ನೀವು ನಾಳೆ ಸಿಕ್ಕಿ ಅಂತ ಇಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಬಂದು ಕೆಲವು ಪೇಪರ್ಗೆ ಅವರಿಗೆ ಹಾಕ್ಸಿ ಆಮೇಲೆ 2000 ಕೊಡೋಕೆ ಬಂದರು. ರಾಕಮ್ ಆಶ್ರಮ ಅಂತ ಇದೆ ಹಲ್ಸೂರಲ್ಲಿ, ಆ ರಾಕಮ್ ಆಶ್ರಮಕ್ಕೆ ಅಕ್ಕಿ ಬೇಳೆ ಕೊಡಿಸ್ಬಿಡಿ ಸರ್, ಅದೇ ದುಡ್ಡು ಅಂತ ಹೇಳ್ಬಿಟ್ಟು ಅಲ್ಲಿ ರಾಕಮ್ ಆಶ್ರಮ ಕೊಡಿಸಿದ್ವಿ. ಅವತ್ತಿಂದ ಇವತ್ತಿನವರೆಗೆ ನಮಗೆ ಆ ಆಶ್ರಮದಲ್ಲಿ ಒಲವಿದೆ. ಮೊನ್ನೆ ಶಂಕರ್ನಾಗ್ ಸವಿನನ್ನು ಪಾಠ ಚಾಲಕರ ಕನಸು ಅಲ್ಲೇ ತೆಗೆದಿದ್ವಿ. ಮತ್ತು ಶಂಕರ್ನಾಗ್ ಅವರು ಮಾಡಿರೋ ಅಂಥ ಕೆಲಸಗಳು ಅವೆಲ್ಲ ನನಗೆ ತುಂಬ ಇಷ್ಟ ಆಯಿತು. ನಾನು ಮತ್ತು ಎಲ್ಲ ಚಿತ್ರನಟರಂದ್ರೆ ತುಂಬ ನನಗೆ ಫೇವ್ರೇಟೆ. ಆದರೆ ಶಂಕರ್ನಾಗ್ ಅವರು ನಮಗೆ ಫೇವ್ರೇಟ್ರಾಗಿ ಮಾಡಿಕೊಂಡ ಕಾರಣ ಅವರಿಂದ ಕೆಲವು ವಿದ್ಯೆಗಳು ಕಲಿತೆ. ಮತ್ತು ಇವತ್ತಿನ ದಿನ ಇಲ್ಲಿರೋಕ್ಕೆ ಕಾರಣವೇ ಶಂಕರ್ನಾಗ್ ಅವರು ಒಂದು ಸೀನ್ ಕೊಟ್ಟಿದ್ದಕ್ಕೆ ಇವತ್ತು ಇಲ್ಲಿ ಒಂದು ನಾನು ನೆಲೆವರೆಗೆ ಕಾರಣವಾಯ್ತು ಸರ್. ನೀವು ಸಿಕ್ಕಾಬಿಟ್ಟೆ ಸಾಹಸ ಎಲ್ಲ ಮಾಡ್ತೀರಲ್ಲ ಸರ್? ಮಾಡ್ತೀನಿ, ಬಟ್ ಸಾಹಸಗಳು ಎಲ್ಲ ಮಾಡಿದ್ದು ಉಂಟು. ಆಮೇಲೆ ನನ್ನ ಹತ್ರ 25 ಆಲ್ಬಮ್ ಇದೆ, ಬರೀ ಒಂದು 500 ಫೋಟೋ ಸಾಹಸ ಫೋಟೋಗಳೇ ಇದೆ. ಬಟ್ ಏನಾಗಿದೆ ಅಂದರೆ ಅದು ಸಾಹಸ ಮಾಡಿದ್ದು ಅದು ನನಗೆ ತುಂಬ ಮಾಡಿದ್ದೀನಿ, ಅದು ಯೂಸ್ ಆಗಲಿಲ್ಲ ಸರ್. ಈ ಕಲ್ತು ವಿದ್ಯೆ ಹಾಳಾಗಲ್ಲ ಅನ್ನೋದು ಕೆಲವ್ರು ಹೇಳ್ತಾರೆ. ನಿಮ್ಮನ್ನೇ ನೋಡಿಕೊಂಡಾಗ ನಿಮ್ಮ ರೂಪ ಇರ್ಬೋದು, ನಿಮ್ಮ ಶಕ್ತಿ ಇರ್ಬೋದು, ಅಥವಾ ನಿಮ್ಮ ಹಿನ್ನೆಲೆ ಒಂದು ಸಿನಿಮಾ ನಟನಾಗಲಿಕ್ಕೆಲ್ಲ ನಾನು ಯೋಗ್ಯ ಅಂತ ಅನಿಸ್ತದೆ ಸರ್. ಇದು ಅಂದ ಚಂದ ಬೇಕಾಗಿಲ್ಲ ಸರ್, ಟ್ಯಾಲೆಂಟ್ ಇದ್ದರೆ ಖಂಡಿತವಾಗ್ಲು ಯಾರು ಬೇಕಾದ್ರೂ ಇತಿಹಾಸ ಮುಟ್ಬೋದು. ಈಜೋರು ಎಲ್ಲಿ ಬೇಕಾದ್ರೂ ಈಜ್ಬೋದು ಸರ್. ಈಗ ಸಾಗರದಲ್ಲಿ ಬೇಕಾದ್ರೂ ಈಜ್ಬೋದು, ಬಾವಿಯಲ್ಲಿ ಈಜ್ಬೋದು, ಹೊಳೆಯಲ್ಲಿ ಈಜ್ಬೋದು, ಕಾಲುವೆಯಲ್ಲಿ ಈಜ್ಬೋದು. ಈಜುಗಾರ ಎಲ್ಲಿ ಬೇಕಾದ್ರೂ ಈಜ್ಬೋದು. 45 ಸಿನಿಮಾ ಮಾಡಿದ್ರು ನೀವೆಲ್ಲಾದ್ರೂ ಗುರುತಿಸ್ಕೊಂಡಿದ್ದೀರಾ ಸಿನಿಮಾದ ಮೂಲಕ? ಸರ್ ಇಲ್ಲ, ನನಗೆ ಸಿನಿಮಾದ ಮೂಲಕಕ್ಕಿಂತ ಈ ಮಾಧ್ಯಮದವರು ನನ್ನ ಗುರುತಿಸಿ ಒಬ್ಬ ನಟನಿಗೆ ಏನು ಬೆಲೆ ಇದೆಯೋ ಅಷ್ಟು ಬೆಲೆ ಈ ಮಾಧ್ಯಮದವರು ನನ್ನ ಗುರುತಿಸೋ ಥರ ನಾನು ಮಾಡಿರೋ ಕೆಲಸನ ಅಲ್ಲೆಲ್ಲೇ ಬೇರೆಯವರಿಂದ ತಿಳ್ಕೊಂಡು ಅಲ್ಲೆಲ್ಲೇ ಪ್ರಚಾರ ಕೊಟ್ಟು ಇದು ಮಾಡಿದೆ ಸರ್. ಎಲ್ಲ ಪೇಪರು, ಪತ್ರಿಕೆ, ಮಾಧ್ಯಮದವರು ರಾಮಣ್ಣವ್ರು ಹೀಗಂತ. ಈಗ ಮೊನ್ನೆ ಯಾರೋ 5 ಲಕ್ಷ ಒಡವೆ ಶಿವಾಜಿನಗರದಲ್ಲಿ ಮುಸ್ಲಿಮ್ ಅವ್ರು ಕೊಟ್ಟರು. ಅವರು ಟಿ ವಿನಲ್ಲಿ ಹೇಳಿದ್ರು, ರಾಮಣ್ಣವ್ರು ಎಷ್ಟೆಷ್ಟೋ ಕೊಟ್ಟಾರು, ನಾವ್ಯಾಕೆ ಇದು ಕೊಡಬಾರ್ದು ಅಂತ ಕೊಟ್ಟಿದ್ದೀನಿ ಅಂದರು. ನನ್ನಿಂದ ಎಲ್ಲೋ ಒಂದು ಜಾಗದಲ್ಲಿ ಆ ಥರ ಒಳ್ಳೆ ಕೆಲಸ ಆಗುತ್ತಲ್ಲ, ಅದು ನನಗೆ ತೃಪ್ತಿ ತಂದಿದೆ ಸರ್. ಈಗ ಈ ಆಟೋ ಚಾಲಕರ ಇದರ ಶಂಕರ್ನಾಗ್ ನೆನಪು ಆಟೋ ಚಾಲಕರ ಕನಸು ಎಲ್ಲಿವರೆಗೆ ಬಂದಿದೆ ಸಿನಿಮಾ? ಸರ್ ಇದು ಶಂಕರ್ನಾಗ್ ಸವಿ ನೆನಪು ಆಟೋ ಚಾಲಕರ ಕನಸು ಅನ್ನೋ ಚಿತ್ರ. ನೀವೇ ಹೀರೋ ಅಲ್ವಾ? ನಾನೇ ಹೀರೋ. ಅವ್ರದ್ದು 93 ಚಿತ್ರ ಇದೆ. ಬೇರೆ ಭಾಷೆ ಅದು ಇದರಲ್ಲಿ 10 ಚಿತ್ರ ಮಾಡ್ಯವ್ರೆ. ಕನ್ನಡದಲ್ಲಿ ಒಂದು 83ವರೆಗೆ ಇದೆ. ಅದರಲ್ಲಿ 73 ಚಿತ್ರಗಳು ನನಗೆ ಸಿಕ್ಕಿದೆ. CD ಪಾಯಿಂಟ್ ಅವರು ಅಣ್ಣಮ್ಮನ ದೇವಸ್ಥಾನ ಪಕ್ಕ ಅವರ ಹಳೆ ಹುಲಿ ಕ್ಯಾಸೆಟ್ನಲ್ಲಿ ಅವ್ರು ನನಗೆ ತರಿಸ್ಕೊಟ್ಟವ್ರು. ಕಾಸು ಕೊಡೋಕೆ ಶಂಕರ್ನಾಗ್ ಮೇಲೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ನಿರ್ಮಾಣ ಮಾಡಿದ್ರೆ ನಿಮ್ಮದೇ ನಿರ್ದೇಶನ? ನಂದೇ ನಿರ್ದೇಶನ. ಇದಕ್ಕೆ ನಮ್ಮ ಸಾಧ್ಯವಾದಷ್ಟು ನಮ್ಮ ಮಹೇಂದ್ರ ಮನ್ನತ್ ಅವರು ತಮ್ಮ ಕೈಲಾದಷ್ಟು ಕಷ್ಟ ಅಂದಾಗ ತಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿದ್ದಾರೆ ಸರ್. ಅವ್ರು ಬಿಟ್ಟರೆ ಇನ್ಯಾರು ಮಾಡಿ. ಈಗ ರೆಡಿ ಇದೆಯಾ ಸಿನಿಮಾ? ಸರ್ ಇವಾಗ ರೆಡಿ ಇದೆ. ಆಲ್ರೆಡಿ ಇನ್ನೊಂದು ಲಾಸ್ಟ್ ಟೇಕ್ ಇದೆ, ಶುಕ್ರವಾರ ಇದೆ. ಮಹೇಂದ್ರ ಮನ್ನತ್ ಅವ್ರದ್ದು ಲಾಸ್ಟ್ ಟೇಕ್ ಇದೆ. ಅವರು ಟೇಕ್ ಹಾಕ್ತಾನೆ, ಮತ್ತೆ ನಾವು ಎಲ್ಲ ಎಂಡ್ ಮಾಡಿ ಎಡಿಟಿಂಗ್ ಮಾತ್ರ ನಡೀತಾನೆ ಇದೆ. ಎಡಿಟಿಂಗು ಲಾಸ್ಟ್ ಅವ್ರದ್ದು ಎಡಿಟಿಂಗ್ ಮಾಡಿ ಮತ್ತೆ ಇನ್ನೊಂದು 25-30 ದಿನದಲ್ಲೇ ರಿಲೀಸ್ ಮಾಡ್ಬೋದು ಸರ್. ರಿಲೀಸ್ ಮಾಡ್ತೀರಿ. ಈ ಶಂಕರ್ನಾಗನ ಕಂಚಿನ ಪ್ರತಿಮೆಯನ್ನು ನೀವು ಸ್ಥಾಪಿಸಿದ್ರಲ್ಲ, ಅದರ ಖರ್ಚು ವೆಚ್ಚಗಳು ಇತ್ಯಾದಿಗಳೆಲ್ಲ ಹೇಗೆ ಮಾಡಿ? ಸರ್ ನಾನು ಚಿಕ್ಕ ವಯಸ್ಸಿಂದನೇ ಅವರಿಗೆ ಏನೋ ಒಂದು ಕೊಡುಗೆ ನೀಡಬೇಕಂತಿತ್ತು. ನಾನು ಎಲ್ಲಿ ಹೋದ್ರೂ ಬೇರೆ ಒಂದು ಶಿಲೆಗಳು ನೋಡಿದಾಗ ಅವ್ರದ್ದು ನಾನು ಒಂದು ಕುಡಿಸ್ಬೇಕು ಅನ್ನೋ ಒಂದು ಆಸೆ ಬಂತು ಸರ್. ನಾನು ಅದಕ್ಕಾಗಿಯೇ ಸ್ವಲ್ಪ ದುಡ್ಡನ್ನು ಸೇರಿಸಿಟ್ಟಿದ್ದೆ. ಎಷ್ಟು ಖರ್ಚಾಯ್ತು ಇದಕ್ಕೆ ಸರ್? ಅದು ಯಾಕಂದರೆ ಅಣ್ಣನ ಮೇಲೆ ಪ್ರೀತಿಗೆ ನಾವು ಹೇಳ್ಬಾರ್ದು. ಒಟ್ಟಿನಲ್ಲಿ ಟೋಟಲ್ ಶಿಲೆದೆಲ್ಲ ನಾನೇ ಖರ್ಚು ವಹಿಸ್ಕೊಂಡು ಮಾಡಿದೆ. ಅಲ್ಲಿರೋದನ್ನು ಬಂದು ನಮ್ಮ ಮಾದೇವ ಅಂತ ಒಬ್ಬ ಹುಡುಗ ಇದೆ, ಜಾಗ ಕೊಡಿಸ್ದ. ಅವ್ನ ಕಾರ್ಯಕ್ರಮ ಎಲ್ಲ ಮಾಡಿಸ್ಕೊಟ್ಟ. ಮರುಸ್ವಾಮಿ ಆಮೇಲೆ ಇವ್ರ ಹತ್ರ ಜಮೀರ್ ಹತ್ರ ಇದು ಮಾಡಿಸ್ತೀನಿ ಅಂತೇಳಿ ಇವಾಗ ಮಂಟಪ ಅವ್ರು ಕಟ್ಸ್ಕೊಟ್ಟಿದ್ದಾರೆ ಸರ್. ಶಿಲೆ ಮಾತ್ರ ನಾನು ಮಾಡಿದ್ದೀನಿ. ಮಂಟಪ ಎಲ್ಲ ನಮ್ಮ ಮರುಸ್ವಾಮಿ ಅವರು ಜಮೀರ್ ಅವ್ರನ್ನ ಹಿಡಿದು ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ನಿಮ್ಮ ಆಟೋ ಚಾಲಕರ ಕನಸು ನೆರವೇರಲಿ. ಆಮೇಲೆ ನಿಮ್ಮ ಸಿನಿಮಾದ ಮೂಲಕ, ನಿಮ್ಮ ಈ ಕೃತುಶಕ್ತಿಯ ಮೂಲಕ, ನಿಮ್ಮ ಪ್ರೀತಿಯ ಮೂಲಕ ಶಂಕರ್ನಾಗ್ ಮತ್ತೆ ಮತ್ತೆ ಜೀವಂತವಾಗಿರಲಿ, ನಮ್ಮ ಕಣ್ಣೆದುರು ಆಗಾಗ ಬರಲಿ. ನಿಮ್ಮ ಈ ಒಬ್ಬ ಸಾಮಾನ್ಯನ ಕೆಲಸ ಒಂದು ಅಸಾಮಾನ್ಯವಾದಂಥ ಚರಿತ್ರೆಯನ್ನು ನಿರ್ಮಿಸಲಿ. ಒಳ್ಳೇದಾಗಲಿ. ಆಯ್ತು ಸರ್, ದೇವ್ರು ಒಳ್ಳೇದು ಮಾಡಿ ಸರ್. ಏನಿಲ್ಲ ಸರ್, ನಮ್ಮ ಆಟೋದವ್ರು ಅಂದರೆ ಕೆಟ್ಟವ್ರು ಅಂತಾರೆ. ಕೆಟ್ಟವರು ಆಗೋಕ್ಕೆ ಕಾರಣ ಏನಂದರೆ ಕೆಲವ್ರು ಬರ್ತಾರೆ, ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ, ಹೋಗ್ಬಿಡ್ತಾರೆ. ಹೋದಾಗ ಆ ಥರ ಒಂದು 10 ಜನ ಆದಾಗ ಸ್ವಲ್ಪ ಅವ್ರಿಗೂ ಮನಸ್ಸು ನೋವಾಗಿ ಈ ಥರ ಆಗುತ್ತೆ. ಯಾರೇನು ಹುಟ್ತಾ ಕೆಟ್ಟವರಲ್ಲ ಸರ್. ಶಿವಣ್ಣ ನಿಮ್ಗೆ ಆಟೋ ಕೊಟ್ಟರಲ್ಲ? ಹೌದು ಸರ್. ಯಲ್ಲಪ್ಪಣ್ಣವರು ಬಂಗಾರಿ ಪ್ರೊಡ್ಯೂಸರು ಸುಮಾರು ದಿನಗಳಿಂದ ತುಂಬ ಸಮಾಜ ಸೇವೆ ಮಾಡಿದೆ ಅಂತ ಶ್ರೀಕಾಂತ್ ಅವ್ರಿಗೆ ಕರೆದು ನಮ್ಮ ಹುಡುಗನಿಗೆ ಕೊಡಿ ಅಂತ ಹೇಳ್ಬಿಟ್ಟು ಶ್ರೀಕಾಂತ್ ಅವ್ರಿಗೆ ಹೇಳಿಸಿ, ಶ್ರೀಕಾಂತ್ ಅವರು ಶಿವಣ್ಣವ್ರಿಗೆ ಹೇಳಿ ಒಂದು ಆಟೋ ಕೊಟ್ಟಿದ್ದಾರೆ ಸರ್. ಅದನ್ನು ಆಯ್ತು ಸರ್, ದೇವ್ರು ಒಳ್ಳೇದು ಮಾಡಿ.
ಸರ್, ನಮ್ಮ ಚಿತ್ರೋದ್ಯಮದಲ್ಲಿ ಹೆಸರು ಗಲಾಟೆ ನಡೀತಾನೆ ಇದೆ, ಅಂದರೆ ಟೈಟಲ್ ಗಲಾಟೆ. ಸೊ ಇಲ್ಲಿ ಒಬ್ಬರು ಚಂದ್ರಹಾಸ ಅನ್ನೋ ಡೈರೆಕ್ಟರ್ ಅವರು ಮುಂಚೆ ಸಿಂಹರಾಶಿ ಅನ್ನೋ ಚಿತ್ರದ ಹೆಸರನ್ನ ಇಟ್ಟಿದ್ರಂತೆ. ಸೊ ಈ ಒಂದು ಟೈಟಲ್ ಕೂಡ ಅವ್ರಿಗೆ ಸಿಕ್ತೆ, ಇವಾಗ ಕುಂಭರಾಶಿ ಅಂತ ಮತ್ತೆ ನಾಮಕರಣ ಮಾಡಿದ್ದಾರೆ.